ಇದರಲ್ಲಿ ಒಂದು ದೊಡ್ಡ ದುರಂತ ಇವತ್ತಿಗೂ ನಾವು ಕಾಣ್ತಾ ಇರೋದು ಅಂದ್ರೆ, ಯಾವ ಪಕ್ಷದಲ್ಲೇ ಮಹಿಳೆ ಇರ್ಲಿ, ಯಾವ ಸ್ಥಾನದಲ್ಲೇ ಇರ್ಲಿ, ಕಾರ್ಯಕರ್ತೆಯ ಸ್ಥಾನದಿಂದ ಹಿಡಿದು ಮಂತ್ರಿಗಿರಿಯ ಸ್ಥಾನದಲ್ಲಿ ಇರುವಂತ ಮಹಿಳೆಯರು ಯಾರೇ ಇರ್ಲಿ, ಪಕ್ಷಾತೀತವಾಗಿ ಮಹಿಳೆಯರ ಪರ ಧ್ವನಿ ಎತ್ತಬೇಕು ಅನ್ನುವ ಮಹಿಳಾ ಒಗ್ಗಟ್ಟು ಮತ್ತು ಮಹಿಳಾ ಧೋರಣೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಯಾವ ಮಹಿಳೆಯೇ ಆಗ್ಲಿ, ಯಾವ ಸಂಖ್ಯೆಯಲ್ಲೇ ಆಗ್ಲಿ, ಒಬ್ರು ಇಬ್ರು 3 4 5 6 ಈ ರೀತಿಯಾಗಿ ಯಾವ ಸಂಖ್ಯೆಯಲ್ಲೇ ಒಂದು ಪಕ್ಷಕ್ಕೆ ಹೋದ್ರು, ಆ ಪಕ್ಷದಲ್ಲಿ ಒಂದು ಸಬ್ಮಿಸಿವ್ ಆಗಿ ತಮ್ಮ ಧ್ವನಿ ಇಲ್ಲದೆ ಯಾರು ಧ್ವನಿ ಎತ್ತಿರ್ತಾರೋ ಯಾವ್ಯಾವ ವಿಷಯಕ್ಕೆ ಅವರ ಹಿಂದೆ ಹೋಗುವಂತಹ ಕೆಲಸವನ್ನ ಮಹಿಳೆಯರು ಮಾಡ್ತಾ ಇದ್ದೀವಿ. ಇದನ್ನ ನಾನು ಒಂದು ಮಹಿಳೆಯಾಗೇ ಒಪ್ಕೊಳ್ತಾ ಇದ್ದೀನಿ. ಇವತ್ತಿಗೂ ಸಹ ನಾವು ಮಹಿಳಾ ಧ್ವನಿ ಎನ್ನುವ ಧೋರಣೆಯನ್ನ ನಾವು ಉಳಿಸ್ಕೊಂಡು ಇಲ್ಲ. ಅದಕ್ಕಾಗಿ ನಾವು ಒಗ್ಗಟ್ಟಿನಿಂದ ಹೋರಾಟನೂ ಮಾಡ್ತಾ ಇಲ್ಲ. ಮತ್ತು ಎರಡನೇ ವಿಷಯ ಅಂದ್ರೆ, ಒಂದು ಈಗ ಏನಂದ್ರೆ, ಭ್ರಷ್ಟಾಚಾರವಿಲ್ಲದೆ ಯಾವುದಾದರೂ ಸರ್ಕಾರಿ ಅಧಿಕಾರಿ ಕೆಲಸ ಮಾಡಿದಾನೆ ಅಂದ್ರೆ ಅವನಿಗೆ ಒಂದು ಅವಾರ್ಡ್ ಕೊಡೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೀವಿ. ಅಂದ್ರೆ ನಾರ್ಮಲ್ಸಿ ಏನಿದೆ, ಸಹಜತೆ ಏನಿದೆ, ಭ್ರಷ್ಟಾಚಾರ ಮಾಡಬಾರ್ದು ಅನ್ನೋದೇ ಸಹಜತೆ. ಅದನ್ನ ಬಿಟ್ಟು ತುಂಬಾ ಅಸಹಜವಾದ ಜಗತ್ತಿನಲ್ಲಿ ಭ್ರಷ್ಟಾಚಾರ ಒಬ್ಬ ಮಾಡಿಲ್ಲ ಅಂದ್ರೆ ಅವನಿಗೆ ಜೈಕಾರ ಹಾಕ್ಬಿಡ್ತೀವಿ. ಈಗ ನೋಡಿ, ನಿನ್ನೆ ಆಗಸ್ಟ್ 1ನೇ ತಾರೀಕು ಧಾರವಾಡ ಬೆಂಚ್ ನಲ್ಲಿ, ಹೈಕೋರ್ಟ್ ಬೆಂಚ್ ನಲ್ಲಿ ಎಲ್ಲ ಮಹಿಳಾ ನ್ಯಾಯಾಧೀಶರು ಆ ದಿನ ಇಡೀ ದಿನ ಕಲಾಪವನ್ನ ಮಹಿಳಾ ನ್ಯಾಯಾಧೀಶರು ನಡೆಸಿದರು ಮತ್ತು ಮಹಿಳಾ ವಕೀಲರು ತಮ್ಮ ತಮ್ಮ ಪ್ರಕರಣಗಳನ್ನ ಮಹಿಳಾ ನ್ಯಾಯಾಧೀಶರಿಗೆ ಪ್ರಸ್ತುತಪಡಿಸಿದರು. ಇದರಲ್ಲಿ ವಿಶೇಷ ಏನಿದೆ? ಅಷ್ಟು ಜನ ಮಹಿಳಾ ನ್ಯಾಯಾಧೀಶರು, ಇದು ಹೇಗೆ ಅಂದ್ರೆ ನಾವು ಹೇಳೋದು, ಮಹಿಳೆಗೆ ಸಚಿವ ಸ್ಥಾನ ಇಲ್ವಾ, ಮಹಿಳೆ ನ್ಯಾಯಾಧೀಶ ಆಗ್ಬಾರ್ದ, ಮಹಿಳೆ ಪೈಲಟ್ ಆಗ್ಬಾರ್ದ, ಒಬ್ಬ ಮಹಿಳೆ ಆಗಿ ಇಷ್ಟೆಲ್ಲ ಮಾಡಿದಾಳೆ ಅಂದ್ರೆ ಮಹಿಳೆ ಆಗಿ ಅನ್ನುವುದರ ಅರ್ಥ ಏನು? ಆ ಸ್ಥಾನಕ್ಕೆ ಹೋದ ಮೇಲೆ ಸಾಮರ್ಥ್ಯ ಇರೋ ಹೊತ್ತಿಗೆ ಆ ಸ್ಥಾನಕ್ಕೆ ಹೋಗಿರ್ತಾರೆ. ಅದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮಹಿಳಾ ಪರ ಒಗ್ಗಟ್ಟಿನಲ್ಲಿ ಪಕ್ಷಾತೀತವಾಗಿ ಒಂದು ಮಹಿಳಾ ಪರ ಧೋರಣೆಯನ್ನ ಇಟ್ಕೊಂಡು ನಾವು ಧ್ವನಿ ಎತ್ತುತ್ತಿಲ್ಲ. ಇಲ್ಲಿರೋ ಎಷ್ಟೋ ರಾಜಕೀಯ ಕ್ಷೇತ್ರದಲ್ಲಿ ಇರೋರು ಸಹ ಅದನ್ನ ಒಪ್ಪೋದಿಲ್ಲ. ಇಲ್ಲ, ಈಗಾಗ್ಲೇ ತೇಜಸ್ವಿನಿ ಮೇಡಮ್ ಹೇಳಿದ್ರು, ಇಲ್ಲ ನಾವು ಧ್ವನಿ ಎತ್ತಿದೀವಿ, ನಮ್ಮಲ್ಲಿ ಏನಿಲ್ಲ, ಡೈರೆಕ್ಟ್ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಹೊಟ್ಟೋಗ್ಬಿಡುತ್ತೆ, ಡೈರೆಕ್ಟ್ ಸೋನಿಯಾ ಗಾಂಧಿ ಅವ್ರ ಜೊತೆನೆ ಎಲ್ರು ಮಾತಾಡ್ಬೋದು ಅಂತ. ಆ ಸತ್ಯ ನೋಡಿ, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿಗದ ಅಪಾಯಿಂಟ್ಮೆಂಟ್ ಯಾರೋ ಒಬ್ರು ಮಹಿಳಾ ಶಾಸಕಿ ಮಾಡಿ ಒಂದು ಕಾರ್ಯಕರ್ತೆ ಹೋದ್ರೆ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಲ್ಲಿ ಡೆಲ್ಲಿನಲ್ಲಿ? ಹಾಗಾಗಿ ಅದೆಲ್ಲ ಸುಮ್ಮನೆ ಒಂದು ಜನರಿಗೆ ಕಿವಿಗೆ ಬೀಳಲಿ ಅನ್ನುವ ಮಾತುಗಳೇ ಹೊತ್ತು ಆತ್ಮಸಾಕ್ಷಿಯ ಮಾತುಗಳಲ್ಲ. ಅದರಿಂದ ಆ ಒಗ್ಗಟ್ಟು ಇಲ್ಲ. ಎರಡನೇದು, ಮಹಿಳೆಯ ಸಾಧನೆಯನ್ನ ವಿಪರೀತ ವೈಭವೀಕರಣಗೊಳಿಸ್ತಾ ಇರೋದು ಸಹ ಜನ ಎಲ್ಲ ಏನೋ ಹೆಚ್ಚುವರಿಯಾಗಿ ಯೋಚನೆ ಇಲ್ಲಿ ದೆಹಲಿಯಲ್ಲಿ ಹಸಿವಾಗಿದೆ, ಊಟ ಮಾಡಕ್ಕೆ ಬರೀ ಸಾರ್ ಕೊಟ್ಬಿಟ್ಟು ಅನ್ನ ಯಾಕೆ ಕೊಟ್ಟಿಲ್ಲ ಅಂದ್ರೆ, ನಮ್ ಕಡೆಯವರು ವರ್ಷಾನ್ಗಟ್ಲೆಯಿಂದ ಅನ್ನ ಕೊಟ್ಟಿಲ್ವಾ, ಅವತ್ ಚಪಾತಿ ಕೊಟ್ಟಿರ್ಲಿಲ್ವಾ, ಅವತ್ ಪರೋಟ ಕೊಟ್ಟಿರ್ಲಿಲ್ವಾ ಅಂತ ಹೇಳ್ಬಾರ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೈಗೆಟುಕುವ ಮಹಿಳೆಯರಲ್ಲಿ ಮಾಡಿದೀವಿ. ಹೇಳಿದ್ನಲ್ಲ ಆಗ್ಲೇ ನಾನು, ಜಾತಿ ಕೊಡದೆ ಇದ್ರೆ ದಂಗೆ ಹೇಳ್ತಾರೆ, ಬಣಗಳಿಗೆ ಕೊಡದೆ ಇದ್ರೆ ದಂಗೆ ಹೇಳ್ತಾರೆ. ಮಹಿಳೆಯರಿಗೆ ಕೊಟ್ಟಿಲ್ಲ ಅಂತ ಒಂದು ಮಾತು ಹೇಳಿ ಇಷ್ಟು ಜನ ಪುರುಷ ರಾಜಕಾರಣಿಗಳು ಮತ್ತೆ ಸಚಿವ ಪದವಿಗೆ ಆಕಾಂಕ್ಷಿಗಳಿದ್ದವರು ಯಾರಾದ್ರೂ ಒಬ್ರು ನಾನು ಸಚಿವ ಪದಕ್ಕೆ ಆಕಾಂಕ್ಷಿ ಇದ್ದೇನೆ XYZ ಮಹಿಳೆಯ ಹೆಸರನ್ನು ಹೇಳಿ ಅವರು ಕೂಡ ಅರ್ಹರಿದ್ದಾರೆ ಅಂತ ಕೂಡ ಅಂತ ಒಂದು ಮಹಿಳೆಯನ್ನ ತಮ್ಮ ಜೊತೆ ಸೇರಿಸ್ಕೊಂಡಿದ್ದಾರಾ? ಇಲ್ಲ. ಎರಡನೇದು, ತೇಜಸ್ವಿನಿ ಅವರು ಹೇಳಿದ್ರು ಮೆರಿಟೋರಿಯಸ್ ಹೆಣ್ಣು ಮಕ್ಕಳನ್ನ ನಾವು ಮೇಲ್ತಿರುವಂತಹ ಕೆಲಸ ಆಗ್ಬೇಕು ಅಂತ. ಮೆರಿಟೋರಿಯಸ್ ಅಂದ್ರೆ ಏನು? ರಾಜಕೀಯವನ್ನು ಕಲಿತುಕೊಳ್ಳುವುದೋ, ಜನರ ಸೇವೆಯನ್ನು ಮಾಡುವುದು ಕಲಿತುಕೊಳ್ಳುವುದೋ, ಅಥವಾ ಸಚಿವ ಸ್ಥಾನ ಪಡೆದುಕೊಳ್ಳಲು ಬೇಕಾದ ರಾಜಕೀಯ ಮಟ್ಟು ಪಟ್ಟುಗಳನ್ನು ಕಲಿತುಕೊಳ್ಳೋದು? ಅದನ್ನ ನೀವು ಜಾಗೃತಗೊಳಿಸ್ತೀರಾ? ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ತೀರಾ? ಇನ್ನೊಂದು ನೋಡಿ, ಎಷ್ಟು ಜನ ಸ್ವಾಮೀಜಿಗಳು, ಜಾತಿಯ ಎಲ್ಲವೂ ಸೇರಿದೆ. ಹಾರ್ಡ್ ವರ್ಕ್ ಎಲ್ಲವೂ ಸೇರಿದೆ. ಹಿಂದೆ ನಿಂತಿದ್ದಾರೆ, ಪುರುಷರಿಗೆ ಟಿಕೆಟ್ ಸಿಕ್ಲಿ ಅಂತ ಹಿಂದೆ ನಿಂತಿದ್ದಾರೆ. ಎಷ್ಟು ಜನ ಮಠಗಳು, ಸ್ವಾಮೀಜಿಗಳು ಈ ಮಹಿಳೆಯನ್ನ ಗೆಲ್ಲಿಸಿ ಅಂತ ಚುನಾವಣಾ ಪ್ರಚಾರ ಮಾಡಿದ್ದಾರೆ, ಟಿಕೆಟ್ ಕೊಡಿ ಅಂತ. ಬೃಂದಾ